Hello guys, let's try to solve this question. Default left margin in MS Word document is dash ಅಂತ ಕೊಟ್ಟಿದ್ದಾನೆ. ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮುಂಚೆ ಫಸ್ಟ್ ಗೊತ್ತಿರಬೇಕಾಗಿರೋದು ಏನಂದ್ರೆ 1 ಇಂಚ್ ಅಂದ್ರೆ ಎಷ್ಟು ಅಂತ ತಿಳ್ಕೊಂಡಿರಬೇಕು. ಯಾಕಂದ್ರೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಎಲ್ಲ ಇಂಚಸ್ ಅಲ್ಲಿ ಕೊಟ್ಟಿದ್ದಾನೆ. 1 ಇಂಚ್ ಅಂದ್ರೆ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಿದಾಗ ಇಟ್ ಈಸ್ ಈಕ್ವಿವೆಲೆಂಟ್ ಟು 2.54 ಸೆಂಟಿಮೀಟರ್ಸ್ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾವು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ನ ಓಪನ್ ಮಾಡಿದಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ನೋಡಿ ಈ ತರ ಕಾಣಿಸುತ್ತೆ. ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿ ಮಾರ್ಜಿನ್ಸ್ ಲೆಫ್ಟ್ ಆಗಿರಲಿ, ಟಾಪ್ ಆಗಿರಲಿ, ಬಾಟಮ್ ಆಗಿರಲಿ, ರೈಟ್ ಆಗಿರಲಿ ಇಟ್ ಈಸ್ 2.54 ಸೆಂಟಿಮೀಟರ್ಸ್. ಅವ್ನು ಬೇಕಂದ್ರೆ ನೆಕ್ಸ್ಟ್ ಇಯರ್ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಇವಾಗ ಇಲ್ಲಿ ಲೆಫ್ಟ್ ಮಾರ್ಜಿನ್ ಕೊಟ್ಟಿದ್ದಾನೆ, ಅವನು ರೈಟ್ ಮಾರ್ಜಿನ್ ಕೇಳ್ಬೋದು, ಇಲ್ಲ ಬಾಟಮ್ ಮಾರ್ಜಿನ್ ಕೇಳ್ಬೋದು, ಇಲ್ಲ ಟಾಪ್ ಮಾರ್ಜಿನ್ ಕೇಳ್ಬೋದು. ವ್ಯಾಲ್ಯೂ ಎಷ್ಟಿದೆ? 2.54 ಸೆಂಟಿಮೀಟರ್ಸ್ ಇದೆ. 2.54 ಸೆಂಟಿಮೀಟರ್ಸ್ ಅಂದ್ರೆ ಎಷ್ಟು ಇಂಚಸ್? 1 ಇಂಚ್. ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? 1 ಇಂಚ್ ಇಸ್ ದಿ ರೈಟ್ ಆನ್ಸರ್. 1 ಇಂಚ್. ಇದೇ ಕ್ವಶನ್ ಬೇಕಂದ್ರೆ ಅವನು ಇಂಚಸ್ ಅಲ್ಲಿ ಇರೋದನ್ನ ನೆಕ್ಸ್ಟ್ ಟೈಮ್ ಸೆಂಟಿಮೀಟರ್ಸ್ ಅಲ್ಲಿ ಕೊಟ್ಬಿಟ್ಟು ಕೇಳ್ಬೋದು. ಸೊ ಪ್ಲೀಸ್ ನೋ ದಟ್ ರೈಟ್ ಆನ್ಸರ್ ಇಸ್ 1 ಇಂಚ್. ಸೆಂಟಿಮೀಟರ್ಸ್ ಬಂದಾಗ ಇಟ್ ಈಸ್ 2.54 ಸೆಂಟಿಮೀಟರ್ಸ್. ಯಾವುದು? ಲೆಫ್ಟ್ ಮಾರ್ಜಿನ್. ಏನಿದು? ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್. ಯಾವ್ದ್ರಲ್ಲಿ? ವರ್ಡ್ ಡಾಕ್ಯುಮೆಂಟ್ ಅಲ್ಲಿ. ಥ್ಯಾಂಕ್ ಯು.